ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಂಜೇಶ್ ವ್ಯೂ. ಇವತ್ತಿನ ವಿಶೇಷತೆ ಏನಪ್ಪಾ ಅಂದ್ರೆ, ಆಸ್ ಐ ಟೋಲ್ಡ್ ಯು, ನಾವು ಒಂದು ಹೊಸ ಇನ್ಫಾರ್ಮೇಶನ್ ವ್ಲಾಗ್ ಜೊತೆಗೆ ಬರ್ತೀನಿ ಅಂತ ಹೇಳಿದ್ದೆ. ಇವತ್ತಿನ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವ್ಲಾಗ್ ಏನಪ್ಪಾ ಅಂದ್ರೆ, ನಮ್ಮ ಬಳ್ಳಾರಿಯ ರೈಡರ್ ಆದಂತ ಎನೋಕ್ ಕೆನಿತ್ ವರ್ಮಾ ಅವ್ರ ಜೊತೆಗೆ ಒಂದು ಇಂಟರ್ವ್ಯೂ ಇದೆ. ಇವ್ರು ಯಾರಪ್ಪಾ ಅಂದ್ರೆ, ಈಸ್ ಬೇಸಿಕಲಿ ಆಫ್ ರೋಡ್ ರೈಡರ್. ಇವರು ಒಂದು ಜೀಪ್ ಮಾಡಿಫೈ ಮಾಡಿಸ್ಬಿಟ್ಟು ಅದನ್ನೆಲ್ಲ ರ್ಯಾಲೀಸ್ಗೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಬನ್ನಿ ಅದ್ರದ್ದು ಇನ್ಫಾರ್ಮೇಶನ್, ಒಂದು ರೈಡರ್ ಆಗ್ಬೇಕಂದ್ರೆ ಏನೇನ್ ಬೇಕು, ಪ್ಲಸ್ ಏನೇನ್ ಚಾಲೆಂಜಸ್ ಫೇಸ್ ಮಾಡ್ತಾರೆ, ಪ್ರೋಸ್ ಅಂಡ್ ಕಾನ್ಸ್ ಏನು, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಅಂದ್ರೆ ಏನು, ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತಾ ಇದ್ದಾರೆ, ಎಲ್ಲ ನೋಡ್ಕೊಳ್ಳೋಣ ಬನ್ನಿ. ಈಗ ನಾನು ಲಾಸ್ಟ್ ಟೈಮ್ ನೀವು ಕಾಲ್ ಮಾಡಿದ್ದೆ, ಒಂದು ಮಂಜೇಶ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗಿದೆ, ಅದಕ್ಕೊಂದು ಇಂಟರ್ವ್ಯೂ ಬೇಕಂತ ಹೇಳ್ಬಿಟ್ಟು. ಬೇಸಿಕಲಿ ಏನ್ ಚಾನಲ್ ಮೋಟೋ ಏನು ಅಂದ್ರೆ, ಪ್ರೊವೈಡಿಂಗ್ ದ ಇನ್ಫಾರ್ಮೇಶನ್. ನಮ್ಮ ಎಷ್ಟೋ ಜನಕ್ಕೆ ಕೆಲವೊಂದು ಇನ್ಫಾರ್ಮೇಶನ್ಸ್ ಗೊತ್ತಿಲ್ಲ, ಅದನ್ನ ನಾವು ರೀಚ್ ಮಾಡೋಣ ಪಬ್ಲಿಕ್ಕಿಗೆ ಅಂತ ಹೇಳ್ಬಿಟ್ಟು ನಾನು ಇದು ಒಂದು ಮೇನ್ ಮೋಟೋ ಮಾಡ್ಕೊಂಡಿದ್ದೆ. ಮೇನ್ ರೀಸನ್, ನೀವು ರೈಡರ್ ಅಂತ ಗೊತ್ತಾಯ್ತು, ನಾವು ಎಲ್ಲ ಈ ಫೇಸ್ಬುಕ್ ಅಲ್ಲೆಲ್ಲ ಮಾತಾಡ್ತಾ ಇದ್ವಿ, ನೋಡಿದೀವಿ ನಿಮ್ದು ಮೊನ್ನೆ ಎಲ್ಲ ರ್ಯಾಲೀಸ್ ಎಲ್ಲ ಗೆದ್ದಿದ್ದೀರಾ. ಅದೇ ಬ್ರೋ, ಎಷ್ಟ್ ದಿನ ಆಯ್ತು ಬ್ರೋ ಇದು ರ್ಯಾಲಿ ಮಾಡ್ಲಿಕ್ಕೆ? ಇದು ನಾನು ಮಾಡ್ಲಿಕ್ಕೆ ಸತತ 2 ವರ್ಷದಿಂದ ನಾನು ಆಫ್ ರೋಡ್ ಅಲ್ಲೇ ಇದ್ದೀನಿ. ಓಕೆ, ಗೊತ್ತಿಲ್ಲ ಇನ್ನು ಎಷ್ಟು ವರ್ಷವರೆಗೂ ನಾನು ಇದೇ ತರ ಕಂಟಿನ್ಯೂ ಆಗುತ್ತೋ ಗೊತ್ತಿಲ್ಲ. ಓಕೆ, ಬೇಸಿಕಲಿ ನನಗೆ ಆಫ್ ರೋಡ್ ಅನ್ನೋದು ಒಂದು ಹಾಬಿ. ಓಕೆ, ಸೊ ಐ ಆಮ್ ಮೋರ್ ಪ್ಯಾಷನೇಟ್ ಅಬೌಟ್ ದ ಜೀಪ್ಸ್. ಓಕೆ, ಸೊ ಹೆಂಗಂದ್ರೆ ಎಲ್ಲೂ ಈವೆಂಟ್ ಇದ್ರೂ ಐ ಬಿ ರೆಡಿ ಟು ಗೋ. ಓಕೆ, ಸೊ ಅಷ್ಟು ಪ್ಯಾಷನೇಟ್ ಇದೆ. ಓಕೆ, ನಾನು ಸ್ಟಿಲ್ ಎ ಬೇಸಿಕ್ ಬಿಗಿನರ್. ಓಕೆ, ಇನ್ನೂ ತುಂಬಾ ಇದೆ ಇದರಲ್ಲಿ ಸ್ಪೆಸಿಫಿಕೇಶನ್ಸ್ ಅಂದ್ರೆ ಸುಮಾರು ಇದೆ. ಓಕೆ, ಇದರಲ್ಲಿ ಸ್ಟೇಜಸ್ ಮತ್ತೆ ಗಾಡಿ ವೆಹಿಕಲ್ ಅಲ್ಲಿ ಸ್ಟಾಕ್ ಕ್ಯಾಟಗರಿ, ಮಾಡಿಫೈಡ್ ಕ್ಯಾಟಗರಿ, ಪ್ರೋ ಮಾಡಿಫೈಡ್ ಕ್ಯಾಟಗರಿ, ಈ ತರ ಎಲ್ಲ ಸ್ಟೇಜಸ್ ಬೇರೆ ಬೇರೆ ಇದೆ. ಸೊ ಇದರಲ್ಲಿ ನಾನು ಈಗ ಪ್ರೆಸೆಂಟ್ ಆಗಿ ಸ್ಟಾಕ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಸೊ ಒನ್ಸ್ ಐ ಆಮ್ ಪರ್ಫೆಕ್ಟ್, ನಾನು ಸ್ಟಾಕ್ ಅಲ್ಲಿ ನಾನು ಕರೆಕ್ಟ್ ಆಗಿದ್ದೀನಿ, ಐ ಆಮ್ ವೆರಿ ಮಚ್ ಪರ್ಫೆಕ್ಟ್ ಅಂತ ಅಂದಾಗೆ ಐ ಕ್ಯಾನ್ ಮೂವ್ ಟು ಮಾಡಿಫೈಡ್ ಕ್ಯಾಟಗರಿ. ಬೇಸಿಕಲಿ ಇಟ್ ಇಸ್ ಅನ್ ಅಪ್ಗ್ರೇಡಿಂಗ್ ದ ಲೆವೆಲ್ಸ್. ಓಕೆ, ಬೇಸಿಕಲಿ ಈ ಪ್ಯಾಷನ್ ಗೆ ಬರಬೇಕು. ಇವಾಗ ಎಲ್ಲರಿಗೂ ರೈಡಿಂಗು ಡ್ರೈವಿಂಗ್ ಅನ್ನೋದು ಇಷ್ಟ ಇದ್ದೇ ಇರುತ್ತೆ, ಬಟ್ ದಿಸ್ ಟೈಪ್ ಆಫ್ ಕ್ರೇಜ್ ಇಸ್ ಡಿಫ್ರೆಂಟ್. ಈ ಪ್ಯಾಷನ್ ಗೆ ಬರ್ಬೇಕಂದ್ರೆ ಫಸ್ಟ್ ಅವನ್ ಮೆಂಟಾಲಿಟಿ ಹೆಂಗಿರ್ಬೇಕು? ಫಸ್ಟ್ ಇದ್ರಲ್ಲಿ ಹೆಂಗಂದ್ರಗಿನ ಫಸ್ಟ್ ನಾವು ಯಾವಾಗಲೇ ಅಲ್ಲಿ ಆಫ್ ರೋಡ್ ಅಲ್ಲಿ ಓಡಿಸ್ತಾ ಇದೀವಂದ್ರೆ ಫಸ್ಟ್ ನಮ್ ಗಾಡಿನ ನಾವು ಅರ್ಥ ಮಾಡ್ಕೊಬೇಕು. ಓಕೆ, ಸೊ ಟು ವಾಟ್ ಎಕ್ಸ್ಟೆಂಟ್ ಯುವರ್ ವೆಹಿಕಲ್ ಕ್ಯಾನ್ ಪುಲ್. ಓಕೆ, ಸೊ ವಾಟ್ ಎವರ್ ದ ಆಬ್ಸ್ಟಕಲ್ಸ್ ಇಸ್, ಓಕೆ, ಏನೇ ಆಬ್ಸ್ಟಕಲ್ಸ್ ಇರ್ಲಿ ಅದನ್ನ ನೀನು ಕ್ಲಿಯರ್ ಮಾಡ್ಲಿಕ್ಕೆ ನೋಡ್ಬೇಕು. ಓಕೆ, ಸೊ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆಗಿನ ಗಾಡಿ ಬ್ರೇಕ್ ಡೌನ್ ಆಗುತ್ತೆ. ಓಕೆ, ಸೊ ಯು ಶುಡ್ ಬಿ ವೆರಿ ಕಾನ್ಶಿಯಸ್. ಒಂದ್ಸಲ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದೀರಾ ಅಂದ್ರೆ ಯುವರ್ ಮೈಂಡ್ ಶುಡ್ ಬಿ ಓನ್ಲಿ ಆನ್ ದ ವೆಹಿಕಲ್ ಅಂಡ್ ಆನ್ ಯುವರ್ ಟ್ರ್ಯಾಕ್. ಓಕೆ. ಅಂಡ್ ಥಿಯರಿಟಿಕಲ್ ನಾಲೆಡ್ಜ್ ಎಷ್ಟು ಬೇಕು, ಸ್ಕಿಲ್ ಎಷ್ಟು ಇರ್ಬೇಕು ಇದಕ್ಕೆ? ಇದರಲ್ಲಿ ಥಿಯರಿಟಿಕ್ ಅಂದ್ರೆ ಆ ತರ ಏನು ಇಲ್ಲ, ಅದು ಎಲ್ಲ ಜಸ್ಟ್ ಇಟ್ಸ್ ಲೈಕ್ ಮೈಂಡ್ ಗೇಮ್ ಇದ್ದಂಗೆ. ಓಕೆ. ಸೊ ನೀ ಯಾವ ತರ ಟ್ಯಾಕಲ್ ಮಾಡ್ತೀರಿ ಅದು ಡಿಪೆಂಡ್. ಓಕೆ. ಟ್ರ್ಯಾಕ್ ನ ಯಾವ ತರ ಟ್ಯಾಕಲ್ ಮಾಡ್ತೀರಿ ಅದು ಡಿಪೆಂಡ್. ಎಲ್ಲದಕ್ಕಿಂತ ಮೇನ್ ಪ್ರಾಕ್ಟೀಸ್ ಬೇಕು. ಓಕೆ. ಬೇಸಿಕಲಿ ನೀವು ಹೇಳೋದು ಏನಂದ್ರೆ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಓಕೆ. ಎಕ್ಸ್ಪೀರಿಯನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ಆಯ್ತಾ. ಮತ್ತೆ ಜೀಪ್ ಅಲ್ಲಿ ಒನ್ ಥಿಂಗ್ ಏನಂದ್ರೆ, ನೀವು ಓಡ್ತಾ ಇದೀರಂದ್ರೆ ಎಲ್ಲಾದ್ರೂ ಬ್ರೇಕ್ ಡೌನ್ ಆದ್ರೆ ನಿಮ್ಗೆ ರಿಪೇರಿ ಮಾಡ್ಕೊಳಷ್ಟು ಕೆಪಾಸಿಟಿ ಕೂಡ ಇರ್ಬೇಕು. ಯು ಶುಡ್ ನೋ ಆ ಪಾರ್ಟ್ ಎಲ್ಲಿ ಬರುತ್ತೆ, ಈ ಪಾರ್ಟ್ ಏನಾಗುತ್ತೆ, ಇದನ್ನ ಮುರಿದೋದ್ರೆ ಈಗ ಆಲ್ಟರ್ನೇಟಿವ್ ಏನ್ ಮಾಡ್ಬೇಕು ಅನ್ನೋದು ನಿಮಗೆ ಬೇಸಿಕ್ ನಾಲೆಡ್ಜ್ ಇರ್ಬೇಕು. ಓಕೆ. ನೀವ್ ಏನ್ ಹೇಳ್ತಾ ಇದ್ರೆ, ರೈಡರ್ ಇಸ್ ನಾಟ್ ಅಬೌಟ್ ಓನ್ಲಿ ಡ್ರೈವಿಂಗ್ ದ ವೆಹಿಕಲ್. ಡೆಫಿನೆಟ್ಲಿ ಬೇಸಿಕಲಿ ಎಲ್ಲಾ ಮೆಕ್ಯಾನಿಸಮ್ ನಾಲೆಡ್ಜ್ ಇದ್ರೇನೆ ಅದು ರೈಡರ್ ಗೆ. ಓಕೆ, ಓಕೆ. ಸೊ ಈಗ ನಾನು ಸ್ಟಾಕ್ ಅಲ್ಲಿ ಸ್ಟಾರ್ಟ್ ಮಾಡಿರೋದು. ಓಕೆ. ಈಗ ಆಲ್ರೆಡಿ 3 ಇವೆಂಟ್ಸ್ ಮುಗಿಸಿದ್ದೀನಿ. ಓಕೆ. ಒಂದು K28 ಆಫ್ ರೋಡರ್ಸ್ ಅಂತ ಹೇಳಿ ಬಿಜಾಪುರ ಇವೆಂಟ್. ಓಕೆ. ಅದಾದ್ಮೇಲೆ ಹ್ಯಾಪಿ ಆಫ್ಟರ್ಸ್ ಅಂತ ಹೇಳಿ OGN ಬ್ಯಾಂಗ್ಳೂರ್ದು ಕನಕಪುರ ಇವೆಂಟ್. ಓಕೆ. ಅದಾದ್ಮೇಲೆ ಮೊನ್ನೆ NR4 ಇವೆಂಟ್ ಹೋಗಿದ್ದೆ, ಕಸ್ಕಸ್ ಅಂತ ಹೇಳಿ ಅವ್ರು ಕಂಡಕ್ಟ್ ಮಾಡಿದ್ರು. ಎಲ್ಲ 3 ಇವೆಂಟ್ ಬಹಳ ಚೆನ್ನಾಗಿ ಕಂಡಕ್ಟ್ ಮಾಡಿದ್ರು. ಬಟ್ ಇದರಲ್ಲಿ ಫಸ್ಟ್ ಬಿಜಾಪುರ ಇವೆಂಟ್ ಅಲ್ಲಿ ನಂದು 4th ಪ್ಲೇಸ್ ಆಗಿತ್ತು. ದಟ್ ವಾಸ್ ಮೈ ಫಸ್ಟ್ ಆಫ್ ರೋಡ್ ಟ್ರ್ಯಾಕ್. ನನ್ನ ಲೈಫ್ ಅಲ್ಲೇ ಚಾಲೆಂಜಿಂಗ್ ಅಂದಾಗ ಅಲ್ಲೇ ನಾನು ಆಲ್ಮೋಸ್ಟ್ ಒಂದು 30 ವೆಹಿಕಲ್ಸ್ ಇದ್ವು. ಆಗ 30 ವೆಹಿಕಲ್ಸ್ ಅಲ್ಲಿ ನಂದು 4th ಪ್ಲೇಸ್ ಆಗಿತ್ತು. ಈಗ ಅದಾದ್ಮೇಲೆ OG ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಪ್ಲೇಸ್ಮೆಂಟ್ ಆಗ್ಲಿಲ್ಲ. ನನ್ಕಿನ್ನ ಸೀನಿಯರ್ ಮೋಸ್ಟ್ ಇದ್ರು. ಇಟ್ಸ್ ಓಕೆ. ಈ ಒಂದ್ ಸ್ಪೋರ್ಟ್ಸ್ ಅಂದಾಗ ಸೋಲು ಗೆಲುವು ಇಟ್ಸ್ ಕಾಮನ್. ಏನಂದ್ರೆ ಪ್ಯಾಷನ್ ಫಾಲೋ ಮಾಡಬೇಕು. We should take it sportive.
ಹಾ ನೆಕ್ಸ್ಟ್ ಥರ್ಡ್ ಇವೆಂಟ್ ಬಂದ್ಬಿಟ್ಟು ಎನ್ನಾಪುರ ಮಟ್ಟದ ಸರ್ದು ಓಕೆ ಅವ್ರದ್ದು ಇವೆಂಟ್ ಬಹಳ ಚೆನ್ನಾಗಿತ್ತು. ಭದ್ರಾ ಬ್ಯಾಕ್ ವಾಟರ್ಸ್ ಅಲ್ಲಿ ಇತ್ತು. ಓಕೆ ಟ್ರ್ಯಾಕ್ಸ್ ಎಲ್ಲ ಬಹಳ ಚೆನ್ನಾಗಿ ಮಾಡಿದ್ರು. ಅಲ್ಲಿ ನಾನು ಥರ್ಡ್ ರನ್ನರ್ ಅಪ್ ಆದೆ. ಓಕೆ ಸೊ ಫಸ್ಟ್ ಟೈಮ್ ಗಾಟ್ ಮೈ ಟ್ರಾಫೀಸ್. ಏ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಇದ್ರ ಜೊತೆ ಇನ್ನೊಂದೇನಂದ್ರೆ ನಾನು ಕೋ ಡ್ರೈವರ್ ಇರ್ತಾನೆ. ಓಕೆ ಸೊ ಡ್ರೈವಿಂಗ್ ಆಫ್ ರೋಡ್ ಅಲ್ಲಿ ಡ್ರೈವರ್ ಒಂದೇ ಸ್ಕಿಲ್ಸ್ ನಡೆಯಲ್ಲ. ಹೌದು ಆಫ್ ರೋಡ್ ಅಲ್ಲಿ ಮೇನ್ ಬಂದು ಕೋ ಡ್ರೈವರ್ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ ಸೊ ಕೋ ಡ್ರೈವರ್ ಯಾವ ತರ ಗೈಡ್ ಮಾಡ್ತಾನೆ ಆ ತರ ನಾನು ಮೂವ್ ಆಗ್ತಾ ಇರ್ಬೇಕು. ಓಕೆ ಇಟ್ ಈಸ್ ಲೈಕ್ 50-50%. 50% ಕೋ ಡ್ರೈವರ್ ಟೆಕ್ನಿಕ್ಸ್ ಇದೆ, 50% ಡ್ರೈವರ್ಸ್ ಟೆಕ್ನಿಕ್ಸ್ ಓಕೆ ಇದೆ. ಸೊ ಇವೆರಡನ್ನ ಟ್ಯಾಲಿ ಮಾಡ್ಬೇಕು ನಾವು. ಓಕೆ ಒಬ್ಬರು ಒಂದೇ ಉದ್ದೇಶದಿಂದ ಓಡಿಸ್ಲಿಕ್ಕೆ ಆಗೋದಿಲ್ಲ. ಓಕೆ ಸೊ ಈ ತರ ಎಲ್ಲ ಇರುತ್ತೆ. ಓಕೆ ಅಂಡ್ ಮೋರ್ ಓವರ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನು ಒಂದು ರೈಡರ್ಗೆ ಒಂದು ಅವನ್ ಸೇಫ್ಟಿ ಹೆಂಗಿರುತ್ತೆ? ಈಗ ಆಫ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಫಸ್ಟ್ ಥಿಂಗ್ ನಮ್ಗೆ ಈವೆಂಟ್ ಸ್ಟಾರ್ಟ್ ಆಗೋಕ್ಕಿಂತ 1 ಮಂತ್ ಬಿಫೋರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ನಮಗೆ ಕೊಡ್ತಾರೆ. ಸೊ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ಫಸ್ಟ್ ಬೇಸಿಕ್ ಥಿಂಗ್ ಡ್ರೈವರ್ ಶುಡ್ ಹ್ಯಾವ್ ಸೀಟ್ ಬೆಲ್ಟ್. ಓಕೆ ಸೀಟ್ ಬೆಲ್ಟ್ ಇಸ್ ಮ್ಯಾಂಡೇಟರಿ. ಅದಾದ ನಂತರ ಹೆಲ್ಮೆಟ್. ಓಕೆ ಹೆಲ್ಮೆಟ್ ಆದ್ಮೇಲೆ ನೆಕ್ಸ್ಟ್ ರೋಲ್ ಕೇಜ್. ನೀವು ನೋಡ್ತಾ ಇರ್ಬೋದು ಅಲ್ಲಿ ಮೇಲ್ಗಡೆ ಇದೆಲ್ಲ, ಓಕೆ ಇದು ರೋಲ್ ಕೇಜ್. ಓಕೆ ಇದನ್ನು ಕೆಲವರು ಹೊರಗಡೆನೂ ಬಿಲ್ಡ್ ಮಾಡ್ತಾರೆ, ಕೆಲವರು ಒಳಗಡೆನೂ ಬಿಲ್ಡ್ ಮಾಡ್ತಾರೆ. ಓಕೆ ಸೊ ನಾನು ಅರ್ಜೆಂಟಿಗೆ ಅಂತ ಹೇಳಿ ಹೊರಗಡೆನೆ ಬಿಲ್ಡ್ ಮಾಡ್ತಿರೋದು ಇದು ಸದ್ಯ. ಓಕೆ ಆಮೇಲೆ ಅಪ್ಗ್ರೇಡ್ ಆಗ್ತೀನಿ ಅದನ್ನ. ಸೊ ದೀಸ್ 3 ಥಿಂಗ್ಸ್ ಆರ್, ಮತ್ತೆ ಹ್ಯಾಂಡ್ ಗ್ಲೌಸ್ ಅಂತ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಓಕೆ ವೆನ್ ಯು ಆರ್ ಗೋಯಿಂಗ್ ಫಾರ್ ಆಫ್ ರೋಡ್. ಓಕೆ ಅದಾದ್ಮೇಲೆ ನೆಕ್ಸ್ಟ್ ಬಂದು ಇಂಜಿನ್ ಸ್ಪೆಸಿಫಿಕೇಶನ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಓಕೆ ಗಾಡಿಯಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ ಇದೆ, ಸ್ಟಾಕ್ ಕ್ಯಾಟಗರಿಗೆ ಏನೇನ್ ಬೇಕು ಆ ಸ್ಪೆಸಿಫಿಕೇಶನ್ ತಕ್ಕಂತಾನೆ ಇರಬೇಕು. ಓಕೆ ಅದು ಬಿಟ್ಟು ಸ್ವಲ್ಪ ಮಾಡಿಫೈಡ್ ಅಪ್ಗ್ರೇಡೆಡ್ ಹೋದ್ರೆಗಿನ ಗಾಡಿನ ಎಂಟ್ರಿ ಕೊಡೋದಿಲ್ಲ ಟ್ರ್ಯಾಕ್ ಅಲ್ಲಿ. ಓಕೆ ಯಾಕಂದ್ರೆ ಅವ್ರದಕ್ಕಿಂತ ನಮ್ದು ಫಾಸ್ಟೆಸ್ಟ್ ಆಗುತ್ತೆ. ಓಕೆ ಯಾಕಂದ್ರೆ ನಮ್ದು ಮಾಡಿಫೈಡ್ ಅಲ್ಲಿ ಆಗುತ್ತಲ್ಲ, ಓಕೆ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ. ಓಕೆ ಸೊ ಹಂಗಾಗಿ ಅಲೋ ಮಾಡೋದಿಲ್ಲ. ಓಕೆ ಸೊ ಸ್ಟಾಕಿಗೆ ಕಂಪ್ನಿಯಿಂದ ಯಾವ ತರ ಬರುತ್ತಲ್ಲ ಅದೇ ತರಾನೇ ಇರ್ಬೇಕು ಗಾಡಿ. ಓಕೆ ಸ್ವಲ್ಪ ಅಪ್ಗ್ರೇಡ್ ಮಾಡ್ಬೋದು, ಬಟ್ ಸೇಮ್ ಕಂಪ್ನಿದು ಏನೇ ಇಂಜಿನ್ ಚೇಂಜ್ ಮಾಡಿದ್ರು ಸೇಮ್ ಕಂಪ್ನಿ ಇರಬೇಕು. ಓಕೆ ಸೊ ಇದು ಮಹೇಂದ್ರ ಕಂಪ್ನಿದು, ಮಹೇಂದ್ರ ಕಂಪ್ನಿದು ಇಂಜಿನೇ ಇರಬೇಕು. ಓಕೆ ಅದರಲ್ಲೂ ಇದ್ರದ್ದು ಸ್ಪೆಸಿಫಿಕ್ ಸಿಸಿ ಇರುತ್ತೆ, ಆ ಸಿಸಿ ಅಷ್ಟು ಒಳಗಡೆನೆ ಇರಬೇಕು. ಓಕೆ ಸೊ ಈ ತರ ಎಲ್ಲ ಸ್ಪೆಸಿಫಿಕೇಶನ್ ಅಂದ್ರೆ ಇದೆ. ದೇರ್ ಇಸ್ ಸಮ್ ಥಿಯರಿಟಿಕಲ್ ಇಂಡೈರೆಕ್ಟ್ಲಿ ರಿಕ್ವೈರ್ಡ್ ಇದಕ್ಕೆ. ಎಸ್ Okay. ಇಂಡೈರೆಕ್ಟ್ಲಿ ಮೀಟ್ ಆಗುತ್ತೆ, ಥಿಯರಿಟಿಕಲ್ ನಾಲೆಡ್ಜ್ ಬೇಕು. ಹೌದು. ಈಗ ಸ್ಪೆಸಿಫಿಕೇಶನ್ಸ್ ನೋಡೋಣ ಬ್ರೋ. ಮಾಡಲ್ ಬಂದು 97 ಮಾಡಲ್, 1997 ಮಾಡಲ್ MM550 ಇದು. ಓಕೆ ಸೊ ಇದ್ರದ್ದು ಚಾರ್ಸಿ ಬಂದು ಸ್ವಲ್ಪ ಹೆವಿ ಇದ್ರದ್ದು. ಓಕೆ ಇದ್ರ ಬಾಕ್ಸ್ ಟೈಪ್ ಚಾರ್ಸಿ ಬರುತ್ತೆ. ಓಕೆ ಆಯ್ತಾ, 540 ಬಂದು ಸೀಟ್ ಟೈಪ್ ಚಾರ್ಸಿ. ಓಕೆ ನೆಕ್ಸ್ಟ್ ಬಂದು 97 ಮಾಡಲ್. ಅದಾದ್ಮೇಲೆ ಏನ್ ಜಾಸ್ತಿ ಏನು ಮಾಡಿಸಿಲ್ಲ. ಓಕೆ ಗಾಡಿ ಸ್ಟಾಕ್ ಅಲ್ಲಿ ಹೆಂಗಿರೋದು ಹಂಗೆ ಇರೋದು. ಓಕೆ ಏನು ರೋಲ್ ಕೇಜ್ ಮಾಡಿಸಿಲ್ಲ. ಓಕೆ ಅಂದ್ರೆ ರೋಲ್ ಗೇಜ್ ಅಂದ್ರೆ ಏನು? ರೋಲ್ ಕೇಜ್ ಅಂದ್ರೆ ಹಾ. ನೀವು ಇವೆಂಟ್ ಅಲ್ಲಿ ಹೋಗ್ತಾ ಇರ್ತೀರಾ, ಓಕೆ ಯಾವಾಗಾದ್ರೂ ಎಲ್ಲಾದ್ರೂ ಗಾಡಿ ಟಾರ್ಪಲ್ ಆಯ್ತು ಅನ್ಕೊಳ್ಳಿ, ಓಕೆ ಪಲ್ಟಿ ಆದಾಗ ಅಪ್ಸೈಡ್. ಅಪ್ಸೈಡ್ ಹಾ. ಡೌನ್ ಆದಾಗ ಹಾ. ನಿಮಗೆ ಒಳಗಡೆ ಇರೋರಿಗೆ ಏನು ಅಷ್ಟು ಹೇಟ್ ಆಗಲ್ಲ. ಹಾ, ಅಲ್ಲ okay. ಏನಾದ್ರೂ ಇದ್ರೂ ತಗಲಲ್ಲ Okay. ಒಳಗಡೆ. ಓಕೆ ಫಸ್ಟ್ ಥಿಂಗ್. ಓಕೆ ನೆಕ್ಸ್ಟ್ ಥಿಂಗ್ ಬಂದು ನಿಮ್ ಗಾಡಿಗೆ ಡ್ಯಾಮೇಜ್ ಆಗಲ್ಲ. ಓಕೆ ಏನು ವೆಯ್ಟ್ ಬಿದ್ರೂ ಎಲ್ಲ ಇದ್ರ ಮೇಲೆ ಬಿಡುತ್ತೆ. ಓಕೆ ಸೊ ಗಾಡಿಗೆ ಏನು ಅಷ್ಟು ಡ್ಯಾಮೇಜಸ್ ಇರಲ್ಲ. ಓಕೆ ಸೊ ದಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಆಫ್ ರೋಲ್ ಗೇಜ್. ಓಕೆ ಹಾ. ನೆಕ್ಸ್ಟ್ ಬಂದು ನಿಮ್ಗೆ ಟೈರ್ಸ್. ಓಕೆ ನಾನು ಇದರಲ್ಲಿ ಮ್ಯಾಕ್ಸಿಸ್ MT ಟೈರ್ಸ್. ಓಕೆ ಇದು ಬಂದು ಮೋಸ್ಟ್ ಆಫ್ ದ ಆಫ್ ರೋಡರ್ಸ್ ಪ್ರಿಫರೆನ್ಸ್ಡ್ ಓಕೆ ಟೈರ್ ಇದು. ಓಕೆ ಈಗೆಲ್ಲ ಮಾರ್ಕೆಟ್ ಅಲ್ಲಿ CST ಟೈರ್ಸ್ ಅಂತ ಹೇಳಿ ಬಂದಿದೆ. ಓಕೆ ಸೊ ಅದು ಸ್ವಲ್ಪ ಬೂಮ್ ಅಲ್ಲಿ ಇದೆ ಈಗ. ಓಕೆ ಸೊ ಅದು ಬಜೆಟ್ ವೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಓಕೆ 4 ಟೈರ್ಗೆ ನಿಮ್ಗೆ ಅರೌಂಡ್ 70,000 ವರೆಗೂ ಆಗುತ್ತೆ. ಓಕೆ ಸೊ ನನಗೇನಂತ ಅವಶ್ಯಕತೆ ಇಲ್ಲ ಸ್ಟಾಕ್ ಅಲ್ಲಿ ಓಡಿಸ್ಲಿಕ್ಕೆ. ಹೌದೌದು. ಮಾಡಿಫೈಡ್ ಕ್ಯಾಟಗರಿಗೆ ಹೋದ್ರೆ ಇಟ್ ಇಸ್ ಓಕೆ ನೆಸೆಸರಿ. ಓಕೆ ಸೊ ಸ್ಟಾಕ್ ಅಲ್ಲಿ ಮ್ಯಾಕ್ಸಿಸ್ MT ಟೈರ್ಸ್ ಮಾತ್ರ ಸಾಕು. ಓಕೆ ಸೊ ಮ್ಯಾಕ್ಸಿಸ್ MT ಅಂದ್ರೆ ಮ್ಯಾಕ್ಸಿಸ್ ಮಡ್ ಟೆರೆನ್ ಟೈರ್ಸ್ ಅಂತ ಅಂದ್ಬಿಟ್ಟು. ಓಕೆ ಇದರಲ್ಲಿ ಟೈರ್ಸ್ ಅಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ. ಓಕೆ AT ಟೈರ್ಸ್, HT ಟೈರ್ಸ್, ಓಕೆ MT ಟೈರ್ಸ್. ಓಕೆ AT ಟೈರ್ಸ್ ಅಂದ್ರೆ ಆಲ್ ಟೆರೆನ್ ಟೈರ್ಸ್ ಅಂತ ಹೇಳಿ. Okay. ಬಂದು ಬಂಪರ್ಸ್, ಓಕೆ ಇದು ಇಂಪಾರ್ಟೆಂಟ್. ಹಾ. ಈ ಬಂಪರ್ಸ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಗಾಡಿ ಡ್ಯಾಮೇಜ್ ಆಗಲ್ಲ. ಓಕೆ ಹಿಂದ್ಗಡೆ ಬಾಡಿಗೆ ಎಲ್ಲಿ ಟಚ್ ಆಗೋದು Okay. ಏನು ಆಗಲ್ಲ. Okay. ಏನ್ ತಗ್ಲಿದ್ರು ಬಂಪರ್ ಡ್ಯಾಮೇಜ್ ಆಗುತ್ತೆ ಆಗ್ಲಿ ಗಾಡಿಗೆ. ಓಕೆ ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ನೆಕ್ಸ್ಟ್ ಇದು ಟೋ ಓಕೆ ಮೆಟಲ್. ಓಕೆ ಸೊ ಗಾಡಿ ಎಲ್ಲ ಇದು ಆಕ್ಚುಲಿ ಯೂಸ್ ಬಂದು ಟ್ರಾಲಿ ಹಾಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಯೂಸ್ ಮಾಡ್ತಾರೆ. ಓಕೆ ಈ ತೋಟದಲ್ಲೆಲ್ಲ ಓಕೆ ಟ್ರಾಲಿಗೆ ಅಂತ ಹೇಳಿ ಯೂಸ್ ಓಕೆ ಮಾಡ್ತಾರೆ. ಓಕೆ ಬೇಸಿಕಲಿ ಇದನ್ನ ನಾವು ಎಲ್ಲ ಟೀ ಎಸ್ಟೇಟ್ಸ್ ಅಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ. ಓಕೆ ಹಾ ಆ ತರ. ಓಕೆ ನೆಕ್ಸ್ಟ್ ಬಂದು
ಇದರಲ್ಲಿ 4 wheel drive ಇದೆ, ಓಕೆ 4x4 ಇದೆ ಗಾಡಿಯಲ್ಲಿ. ಓಕೆ ಸೊ 4x4 ಬಂದ್ಬಿಟ್ಟು ಆಫ್ ರೋಡಿಂಗ್ ಇಸ್ ಮ್ಯಾಂಡೇಟರಿ, ಕಂಪಲ್ಸರಿ. ಓಕೆ ಆಫ್ ರೋಡ್ಗೆ 4 wheel drive ಇಲ್ದಂಗೆ ನೀವು ಎಲ್ಲಿ ಓಡಿಸ್ಲಿಕ್ಕೆ ಆಗೋದಿಲ್ಲ. ಓಕೆ ಸೊ ಗಾಡಿ ಮಾತ್ರ ಆದಷ್ಟು ಲೈಟ್ ವೇಟ್ ಅಲ್ಲಿ ಇರೋದು ಬಹಳ ಉತ್ತಮ ಓಕೆ ನನ್ನ ಸಜೆಷನ್ ಪ್ರಕಾರ. ಓಕೆ ಯಾಕಂದ್ರೆ ನಾವೆಲ್ಲಾದ್ರೂ ಇವೆಂಟ್ ಅಲ್ಲಿ ಹೋದಾಗ ಏನಾಗುತ್ತಂದ್ರೆ ಓಕೆ ಟೆರೆನ್ಸ್ ಇದು ಏನಂತಾರೆ ಟ್ರ್ಯಾಕ್ ಯಾವ ತರ ಮಾಡಿರ್ತಾರ ಅನ್ನೋದು ನಮಗೆ ಗೊತ್ತಿರಲ್ಲ. ಓಕೆ ಸೊ ಯಾರು ತೋರ್ಸಲ್ಲ. ಓಕೆ ಆನ್ ದ ಇವೆಂಟ್ ಆನ್ ದ ಸ್ಪಾಟ್ ನಾವು ಟ್ರ್ಯಾಕ್ ನೋಡೋದು. ಓಕೆ ಅದಕ್ಕಿಂತ ಮುಂಚೆ ಟ್ರ್ಯಾಕ್ ಅಂತ ನಮಗೆ ತೋರ್ಸೋದಿಲ್ಲ. ಓಕೆ ಸೊ ಅಲ್ಲಿ ಒಂದೊಂದ್ ಕಡೆ ಮಡ್ ಟೆರೆನ್ ಇರುತ್ತೆ, ಓಕೆ ರಾಕ್ ಟೆರೆನ್ ಇರುತ್ತೆ, ಓಕೆ ಅದಲ್ಲದೆ ಸ್ಲಶ್ ಟೆರೆನ್ ಇರುತ್ತೆ, ಓಕೆ ಈ ತರ ಮತ್ತೆ ರಿವರ್ ಕ್ರಾಸಿಂಗು ಇರುತ್ತೆ. ಓಕೆ ಸೊ ಈ ತರ ಎಲ್ಲ ಇರುತ್ತೆ, ಈ ತರ ಎಲ್ಲ ಅಬ್ಸ್ಟಾಕಲ್ಸ್ ಇರುತ್ತೆ. Okay. ಇದನ್ನೆಲ್ಲ ಪಾರ್ ಮಾಡ್ಕೊಂಡು ಹೋಗ್ಬೇಕು. ಇದು ಯಾವ ತರ ಅಂದ್ರೆ ಒಂಥರ ಎಕ್ಸಾಮ್ ಇದ್ದಂಗೆ ಇದು. Yes, ನಿಮ್ಗೆ definitely. ಬಿಫೋರ್ಲಿ ಟೆರೆನ್ಸ್ ಲ್ಯಾಂಡ್ ಏನು ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ, ನಿಮ್ಗೆ ಯಾವ ಕ್ವಶನ್ ಬರುತ್ತೆ ಅಂತ ಗೊತ್ತೇ ಆಗಲ್ಲ. ಆನ್ ದ ಸ್ಪಾಟ್ ಅಷ್ಟೇ Okay. ಕೊಟ್ಟಿದ್ದ ಕ್ವಶನ್ಗೆ ಆನ್ಸರ್ ಆನ್ಸರ್ ಮಾಡ್ಬೇಕು. ಆ ತರ. ಓಕೆ So ಅದಾದ್ಮೇಲೆ ಹಾ. ಇದು ಬಂದು ವಿಂಚ್. ಓಕೆ ವಿಂಚ್ ಬಂದ್ಬಿಟ್ಟು ನಿಮಗೆ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಯಾವಾಗಾದ್ರೂ ಗಾಡಿ ನೀವು ಸಿಂಗಲ್ ಇದ್ದೀರಾ, ಓಕೆ ಎಲ್ಲಾದ್ರೂ ಸುಮ್ನೆ ಫನ್ ಡ್ರೈವ್ ಹೋಗಿದ್ದೀರಾ, ಓಕೆ ಹೋದಾಗ ಏನಾಗುತ್ತೆ ಗಾಡಿ ಎಲ್ಲ ಕಚ್ಕೊಳ್ತಾನೆ, ಓಕೆ ತೆಗಿಯಕ್ ಆಗ್ಲಿಲ್ಲ. ಹಾ. ಸೊ ಇದನ್ನ ವಿಂಚ್ ಹಾಕ್ಬಿಟ್ಟು ಓಕೆ ಎಲ್ಲಾದ್ರೂ ಗಿಡಕ್ಕೆ ಎಲ್ಲಾದ್ರೂ ಗಟ್ಟಿಗಿರೋಂಥದ್ದು ಓಕೆ ಅದಕ್ಕೆ ಹಾಕ್ಬಿಟ್ಟು ರಿಮೋಟ್ ಇರುತ್ತೆ. ಓಕೆ ಸೊ ರಿಮೋಟ್ ಹಾಕಿ ಎಳಿಬಹುದು. ಓಕೆ ಓಕೆ ಬ್ರೋ, ಇಂಜಿನ್ ನೋಡ್ಬೋದಾ? ಇಂಜಿನ್ ಸ್ಪೆಸಿಫಿಕೇಶನ್ಸ್ ಏನು, Yes, yes. ಇಂಜಿನ್ ಏನು? ಓಕೆ ಇದು basically V8 turbo engine. ಓಕೆ V8 turbo ಅಂದ್ರೆ ಈ ಬೊಲೆರೋದಲ್ಲಿ ಬರುತ್ತೆ. ಓಕೆ ಓಕೆ ಪಂಪು ಎಲ್ಲ ಅದರದ್ದೇ. ಓಕೆ ಸೊ ಇದರಲ್ಲಿ ಫಸ್ಟ್ ಪಿಜೋ ಇಂಜಿನ್ ಇತ್ತು. Okay. ಪಿಜೋ ಇಂಜಿನ್ ತೆಗೆದ್ಬಿಟ್ಟು ಓಕೆ ಬೊಲೆರೋ ಟರ್ಬೋಗೆ ಅಪ್ಗ್ರೇಡ್ ಮಾಡಿದ್ವಿ. ಓಕೆ ಸೊ ಆಫ್ ರೋಡಿಂಗಿಗೆ ಸ್ವಲ್ಪ ಪವರ್ ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಇದು ಅಪ್ಗ್ರೇಡ್. ಓಕೆ ಸೊ ಇದಕ್ಕಿಂತ ಹೈಯರ್ ಇಂಜಿನ್ ಅಪ್ಗ್ರೇಡ್ ಮಾಡಕ್ಕಾಗಲ್ಲ ಸ್ಟಾಕ್ ಓಕೆ ಕ್ಯಾಟಗರಿ. ಓಕೆ ಓಕೆ ಸೊ ಇದು ನೆಕ್ಸ್ಟ್ ಇದು ಒಂದು ಏರ್ ಫಿಲ್ಟರ್. ಓಕೆ ಇದಕ್ಕೆ ಸ್ನಾರ್ಕಲ್. ಓಕೆ ಇದನ್ನ ಯಾವಾಗ ರಿವರ್ ಕ್ರಾಸಿಂಗ್ ಓಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಯಾಕಂದ್ರೆ ಒನ್ಸ್ ನಿಮ್ಗೆ ಏರ್ ಫಿಲ್ಟರ್ ಅಲ್ಲಿ ನೀರು ಹೋಯ್ತಂದ್ರೆ ಗಾಡಿ ಆಫ್ ಆಗೋದು. ಹೌದು ಸೊ ಇದು ಸ್ನಾರ್ಕಲ್ ಇರೋದ್ರಿಂದ Okay. ಇಲ್ಲಿ ಪೈಪ್ ಇದೆಯಲ್ಲ, ಇಲ್ಲಿಂದ ಏರ್ ಫಿಲ್ಟರ್ ಕನೆಕ್ಟ್ ಇದೆ. ಓಕೆ ಸೊ ನಿಮಗೆ ಎಲ್ಲಿ ನೀರು ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ ಇದು. ಓಕೆ ಸೊ ಏನಿದ್ರು ಗಾಳಿ ಇಂಜಿನ್ ಸ್ಟಾರ್ಟ್ ಆದಾಗ ಓಕೆ ಟರ್ಬೋ ಏನು ಏರ್ನ ಸಕ್ ಮಾಡುತ್ತಲ್ಲ, ಓಕೆ ಸೊ ಇಲ್ಲಿಂದ ಸಕ್ ಮಾಡ್ಕೊಂಡು ಏರ್ ಫಿಲ್ಟರ್ ಪಾಸ್ ಮಾಡಿ, ಓಕೆ ಸೊ ಅದು ನೆಕ್ಸ್ಟ್ ಟರ್ಬೋಗೆ ಹಂಗೆ ಹೋಗುತ್ತೆ. ಶೋರ್ ಓಕೆ. ಈಗ ಯಾರನ್ನ ಈ ಪ್ಯಾಷನ್ ನಾನು ಮಾಡ್ತೀನಪ್ಪ, ನಾನು ಒಂದು ರೈಡಿಂಗ್ ಕಮ್ಯುನಿಟಿಗೆ ಸೇರ್ಕೋಬೇಕು, ನಾನು ಆಫ್ ವೀಲ್ ಡ್ರೈವಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ? ಬೇಸಿಕಲಿ ಈಗ ನಿಮ್ಮ ಹತ್ರ ವೆಹಿಕಲ್ ಐತೆ ಅಂದ್ರೆ ಹ್ಮ್. ಇನ್ವೆಸ್ಟ್ಮೆಂಟ್ ಅನ್ನೋದು ಎಂತದ್ದು ಇರಲ್ಲ. ಓಕೆ ಮೇನ್ ಅವರು ಯಾವಾಗ ಇವೆಂಟ್ ಬರ್ತಾ ಇದಾರೆ ಅಂದ್ರೆ ಎಂಟ್ರಿ ಫೀಸ್ ಅದು ನೋಡ್ಕೊಬೇಕು. ಓ ದಟ್ಸ್ ಫೈನ್. ಇವಾಗ ನಾನು ಏನ್ ಕೇಳ್ತಾ ಇರೋದು ಅಂದ್ರೆ ವೆಹಿಕಲ್ ಇನ್ವೆಸ್ಟ್ಮೆಂಟ್. ನನ್ನ ಹತ್ರ ಗಾಡಿ ಇಲ್ಲಪ್ಪ, ನನ್ನ ಹತ್ರ ದುಡ್ಡಿದೆ, ನಾನು ಗಾಡಿ ತಗೋಬೇಕು. ಹಾ, ಗಾಡಿಗೆ ಆಕ್ಸೆಸರೀಸ್ಗೆ ನೀವು ಇವಾಗ ಇದು ಪುಲ್ಲರ್ ಹೇಳಿದ್ರಿ, ಇದಕ್ಕೆಲ್ಲ ಅಟ್ಯಾಚ್ಮೆಂಟ್ ಮಾಡಿಸ್ಲಿಕ್ಕೆ ಮತ್ತೆ ಯೂಶಲಿ ನಾವು ಯಾವ್ದೋ ಒಂದು ವೆಹಿಕಲ್ ತಗೊಂತೀವಿ ಅಂದ್ರೆ ಟೈರ್ಸ್ ಇದು ಬರಲ್ಲ, ಹೌದು. ನಾವು ಹಾಕಿಸ್ಲೇಬೇಕಾಗುತ್ತೆ. ಇಂಜಿನ್ ಅಲ್ಲಿ ಏನೋ ಮಾಡಿಫಿಕೇಶನ್ಸ್ ಇದ್ರೆ ಅದು ಮಾಡಿಸ್ಬೇಕಾಗುತ್ತೆ. ಎಷ್ಟು ಇನ್ವೆಸ್ಟ್ಮೆಂಟ್, ಬೇಸಿಕ್ ಇನ್ವೆಸ್ಟ್ಮೆಂಟ್ ಎಷ್ಟು? ಬೇಸಿಕ್ ಇನ್ವೆಸ್ಟ್ಮೆಂಟ್ ಇದು ನೋಡಿ, ಈ ಟೈರ್ ಇದೆಯಲ್ಲ, ಹ್ಮ್. ಈ ಟೈರ್ ಬಂದು ನಿಮಗೆ ಒಂದು ಟೈರ್ ಬಂದು 15,000 ಕಾಸ್ಟ್ ಆಗುತ್ತೆ. ಓಕೆ ಒಂದು ಟೈರ್. ಓಕೆ ನನಗೆ ಗೊತ್ತಿದ್ದಂಗೆ ನೀವು ಈವೆಂಟ್ ಮಾತ್ರ ಓಡಿಸ್ತಾ ಇದೀರ ಅಂದ್ರೆ ಸೆಟ್ ಆಫ್ 4 ಟೈರ್ಸ್ ತಗೊಂಡು ಸೆಟ್ ಆಫ್ 2 rims ತಗೊಂಡ್ರೆ ಸಾಕು ಓಕೆ ಗಾಡಿಗೆ. ಟೈರ್ ಅಲ್ಲಿವರೆಗೂ ಆಯ್ತು. ವಿಂಚ್ ಎಲ್ಲ ಅವಶ್ಯಕತೆ ಇಲ್ಲ. Okay. ಸ್ಟಾಕ್ ಕ್ಯಾಟಗರಿಗೆ ಓಡಿಸ್ಲಿಕ್ಕೆ ವಿಂಚ್ ಎಲ್ಲ ಅವಶ್ಯಕತೆ ಇಲ್ಲ. ಓಕೆ ಪ್ಲಸ್ ಇನ್ನೊಂದ್ ಏನಂದ್ರೆ ಇದು ಬಹಳ ಚಿಕ್ಕ ವಿಂಚ್ ಇದು Okay. ನಾನು ಹಾಕಿರೋದು. ಓಕೆ ಸುಮ್ನೆ ಶೋ ಪರ್ಪಸ್ ಅಂತೇಳಿ ನಾನು ಹಾಕಿರೋದು. ಓಕೆ ಬಟ್ ಆಕ್ಚುಲ್ ಯೂಸ್ ಅದ್ರದ್ದು ಆಕ್ಚುಲ್ ವಿಂಚ್ ಮಾಡಷ್ಟು ಕೆಲಸ ಮಾಡೋದಿಲ್ಲ, ಬೇಕಾಗಿರೋಷ್ಟು ಪವರ್ ಮಾಡಲ್ಲ ಅದು. ಓಕೆ ಬಟ್ ಸಿಂಪ್ಲಿ ನಾನು ಏನಾದ್ರೂ ಇರ್ಲಿ ಒಂದು ಓಕೆ ಲುಕ್ ಇರುತ್ತೆ Okay. ಗಾಡಿ ಅನ್ನೋದು ಇದರಿಂದಾನೇ ಇಟ್ಟಿರೋದು. ಆಯ್ತಾ. ನೆಕ್ಸ್ಟ್ ಬಂದು ಸಸ್ಪೆನ್ಷನ್ ಕೂಡ ಸ್ಟಾಕ್ ಸಸ್ಪೆನ್ಷನ್ ಇದೆ. ಓಕೆ ಯಾವ್ದೇ ತರ ಮಾಡಿಫಿಕೇಶನ್ ಇಲ್ಲ ಇಲ್ಲ. ಸಸ್ಪೆನ್ಷನ್. ಓಕೆ ಈವನ್ ಆಫ್ ರೋಡ್ ಹೋಗ್ಬೇಕಾದ್ರೂ ಸಸ್ಪೆನ್ಷನ್ ಅಲ್ಲಿ ಸ್ಟಾಕ್ ಕ್ಯಾಟಗರಿಗೆ ಯಾವ್ದೇ ತರ ಸಸ್ಪೆನ್ಷನ್ ಮಾಡಿಫಿಕೇಶನ್ ಮಾಡಬಾರ್ದು. ಓಕೆ ಸೊ ವೆಹಿಕಲ್ ಏನ್ ಸ್ಪೆಸಿಫಿಕೇಶನ್ ಆಗಿ suspension ಇದೆ, ಅದೇ ಸಸ್ಪೆನ್ಷನ್ ಇಲ್ಲ. ಸೊ ಲೀಫ್ ಸಸ್ಪೆನ್ಷನ್ ಇದು. ಓಕೆ
ಅಚೀವ್ಮೆಂಟ್ಸ್ ಏನ್ ಬ್ರೋ? ಇವಾಗ ಎಷ್ಟು ವರ್ಷ ಆಯ್ತು? 1.5 ವರ್ಷ ಆಗಿರ್ಬೋದಾ ನಾನು ರ್ಯಾಲಿಗೆ ಅಡ್ಡಾಡ್ಲಿಕ್ಕೆ? ಇಲ್ಲ 2 ಇಯರ್ಸ್ ಇಂದ ಮಾಡ್ತಾ 2 ಇದ್ದೀನಿ. ಇಯರ್ಸ್. 2 ಇಯರ್ಸ್ ಅಲ್ಲಿ ಏನು ಅಚೀವ್ಮೆಂಟ್ಸ್, ಏನು ಪ್ರೈಸಸ್ ಆಯ್ತಾ ಏನು? ಅದೇ ಈಗ ಮೊನ್ನೆ ಚಿಕ್ಕಮಂಗ್ಳೂರ್ಗೆ ಹೋದಾಗ NR-ಪುರ ಇವೆಂಟ್ ಅಲ್ಲಿ ಹಾ. ಮಟ್ಟಸ್ಕಸ್ ಅವ್ರ ಇವೆಂಟ್ ಅಲ್ಲಿ ಹಾ. 3rd ರನ್ನರ್ ಅಪ್ ಆಯ್ತು. ಓಕೆ ಸೊ ಅದೇ ನನ್ನ ಫಸ್ಟ್ ಅಚೀವ್ಮೆಂಟ್. ಓಕೆ. ನೋಡೋಣ ಇನ್ನು ದೇವ್ರ ಹೆಂಗ್ ಇಟ್ಟಿದಾರೋ ಗೊತ್ತಿಲ್ಲ Okay. ಮುಂದೆ. ಬಟ್ ಏನಂದ್ರೆ ಇದ್ರಲ್ಲೂ ಪ್ರಾಕ್ಟೀಸ್ ಬೇಕಾಗುತ್ತಾ? ಹೌದು ಖಂಡಿತ ಬೇಕು. ಹಾ. ಪ್ರಾಕ್ಟೀಸ್ ಒಂದೇ ಅಲ್ಲ, ಅದ್ರ ಜೊತೆ ನಿಮಗೆ ಬ್ರೇಕ್ ಡೌನ್ಸ್ ಇರುತ್ತೆ ಓಕೆ ಆಯ್ತಾ. ಹ್ಮ್. ಅದನ್ನು ಬೇರ್ ಮಾಡ್ಕೊಬೇಕು. ಓಕೆ ಇವೆಂಟ್ ಅಲ್ಲಿ ಗಾಡಿ ಹೆಂಗಾದ್ರೂ ಕೈ ಕೊಡ್ಬೋದು, ಹೇಳಿಕ್ ಬರಲ್ಲ. ಓಕೆ ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ, ನಾನು ಈಗ ಯಾವ್ದೇ ಇವೆಂಟ್ ಹೋಗ್ಬೇಕಾದ್ರೆ ಹ್ಮ್. ನನ್ನ ಜೊತೆ ಒಂದು ಮೆಕ್ಯಾನಿಕ್ ಟೀಮ್ ನ ಕರ್ಕೊಂಡು ಹೋಗೇ ಓಕೆ ಹೋಗ್ತೀನಿ. ಓಕೆ ಸೊ ನಾನು ಅಲ್ಲಿ ಯಾರ ಮೇಲೂ ಡಿಪೆಂಡ್ ಆಗ್ಲಿಕ್ಕೆ ಆಗಲ್ಲ. Okay. ಈವೆಂಟ್ ಸ್ಪಾಟ್ ನಿಯರೆಸ್ಟ್ ಕೂಡ ಇರಲ್ಲ, ಸಿಟಿ ನಿಯರೆಸ್ಟ್ ಇರಲ್ಲ, ಓಕೆ ಎಲ್ಲೋ ಕಾಡಲ್ಲಿ ಇರುತ್ತೆ, ಎಲ್ಲೋ ಇರುತ್ತೆ. ಓಕೆ ಸೊ ಆ ಟೈಮಲ್ಲಿ ನಾನು ಅವಾಗ ಹೋಗಿ ಮೆಕ್ಯಾನಿಕ್ ಹುಡ್ಕೊಂಡ್ ಬರಕ್ ಆಗೋದಿಲ್ಲ. ಓಕೆ ಸೊ ಸಪರೇಟ್ ಆಗಿ ನಾನೇ ಒಂದು ಮೆಕ್ಯಾನಿಕ್ ನ ಕರ್ಕೊಂಡು ಹೋಗ್ತೀನಿ. ಓಕೆ ಸೊ ಅವ್ರು ಏನಿದ್ರು ಎಲ್ಲ ಸ್ಪೇರ್ಸ್ ಎಲ್ಲ ಎತ್ಕೊಂಡ್ ಬರ್ತಾರೆ, ಓಕೆ ಟೂಲ್ಸ್ ಎಲ್ಲ ತಗೊಂಡ್ ಬರ್ತಾರೆ. ಸೊ ಏನೋ ಬ್ರೇಕ್ ಡೌನ್ ಆಗ್ಲಿ ಇಮಿಡಿಯೇಟ್ ನೆಕ್ಸ್ಟ್ ಟ್ರ್ಯಾಕ್ ಹೋಗೋಷ್ರೊಳಗೆ ಗಾಡಿ ಎಲ್ಲ ರೆಡಿ ಆಗುತ್ತೆ. ಓಕೆ. ಸೊ ಕ್ವಿಕ್ ಇರ್ತಾರೆ, ಫಾಸ್ಟ್ ಇರ್ಬೇಕು. ಅಂದ್ರೆ ಇವಾಗ ಟೀಮ್ ರಿಕ್ವೈರ್ಮೆಂಟ್ ಬೇಕೇ ಬೇಕು ಇದಕ್ಕೆ. ಒಬ್ಬರ ಕೈಯಲ್ಲಿ ಏನು ಆಗಕ್ ಆಗಲ್ಲ. ಅಂದ್ರೆ ಒಂದು ಮೆಕ್ಯಾನಿಕ್ ಇರ್ಬೇಕು, ಒಂದು ಕೋ ಪೈಲಟ್ ಇರ್ಬೇಕು, ಒಂದು ಪೈಲಟ್ ಇರ್ಬೇಕು. ಈಗ ತೋರ್ಸಿ ಬ್ರೋ, ಒಂದು ಝಲಕ್ ತೋರ್ಸಿ ನೋಡೋಣ. The girl them skill hard chick. Thunderball, some give it up, some give it up, some give it up to our girls. 5 million and 40 naughty shorty. Baby girl, all my girls, all my girls. Thunderball say, well, I'm on the way. They